ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿಯೇ ರೂಟೀನ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಿಧಿ ರಾತ್ರಿ 1 ಗಂಟೆವರೆಗೂ ಎಲ್ಲ ಎದ್ಬಿಟ್ಟಿದ್ಲು. ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ. ಸೊ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ನಿಮಗೆ ಗೊತ್ತಿದೆ ಅಲ್ವಾ, ಬೆಳಗ್ಗೆ ಲೇಟ್ ಆಯಿತು ಅಂದರೆ ಇಡೀ ದಿನ ಕೆಲಸ ಎಲ್ಲ ಲೇಟಾಗಿ ನಡೀತಿರುತ್ತೆ. ನಿಮಗೂ ಈ ಥರ ಯಾವತ್ತಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ, ಆಯಿತಾ? ಆಮೇಲೆ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ತಂದಿರಲೇ ಇಲ್ಲ. ಒಂದು 4-5 ದಿನಗಳೇ ಆಗೋಗ್ಬಿಟ್ಟಿತ್ತು. ಸೊ ಟಿಫಿನ್ ಕೂಡ ಏನೂ ಮಾಡಿರಲಿಲ್ಲ. ಹೊರಗಡೆಯಿಂದನೇ ಕಿರಣ್ ತಂದುಕೊಟ್ರು. ಇಡ್ಲಿ ತರಿಸ್ಕೊಂಡು ನಿಧಿ ಮತ್ತು ನಾನು ಟಿಫಿನ್ ಮಾಡ್ಕೊಂಡ್ವಿ. ಆಮೇಲೆ ಆ್ಯಸ್ ಯೂಶ್ವಲ್ ಪೇಷಂಟ್ ಇದ್ದರು, ಚೆಕ್ ಮಾಡಿದೆ. ಆದರೆ ಅದನ್ನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಮನೆ ಮತ್ತು ಕ್ಲಿನಿಕ್ಕು ಒಂದೇ ಬಿಲ್ಡಿಂಗಲ್ಲಿ ಪಾರ್ಟಿಷನ್ ಆಗಿರೋದು. ಯಾಕೆ ಮತ್ತು ಹೇಗೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ಸಡನ್ನಾಗಿ ನನ್ನ ತಂಗಿ ಮಂಜು ಮನೆಗೆ ಬಂದಿದ್ಲು. ನನಗೆ 2 ತಂಗಿರು ಆ್ಯಕ್ಚುಲಿ. ಒಬ್ಬಳು ಫಸ್ಟ್ ತಂಗಿ ಮ್ಯಾರಿಡು, ಬೇರೆ ಊರಲ್ಲಿರ್ತಾಳೆ. ಮತ್ತು ಮಂಜು ಅಂತ ಸೆಕೆಂಡ್ ಸಿಸ್ಟರು, ಆಯಿತಾ? ನಿಧಿ ಜೊತೆ ಆಟ ಆಡ್ತಾನೇ ಇದ್ಲು. ನಿಧಿಗೂ ಅವಳು ಬಂದರೆ ಸಾಕು, ಫುಲ್ಲು ಖುಷಿಯಾಗಿಬಿಟ್ಟಿರ್ತಾಳೆ. ಇಡೀ ದಿನ ಇಬ್ಬರು ಆಟ ಆಡ್ಕೊಂಡು ಹ್ಯಾಪಿಯಾಗಿರ್ತಾರೆ. ಊಟದ ಟೈಮ್ ಆಗಿತ್ತಲ್ವ, ಮಂಜು ನಿಧಿಗೆಲ್ಲ ಊಟ ಮಾಡಿಸ್ತಾ ಇದ್ಲು. ನಾನು ತುಂಬ ಬಟ್ಟೆಗಳು ಇದ್ದವು, 2 ದಿನದಿಂದ ಫೋಲ್ಡ್ ಮಾಡೇ ಇರಲಿಲ್ಲ. ಅದನ್ನೆಲ್ಲ ಮಡಚಿ ಎತ್ತಿಟ್ಕೊಳ್ತಾ ಇದ್ದೆ. ನಿಧಿಗೂ ಊಟ ಮಾಡಿಸಿದ್ವಿ. ಅವಳು ಆಟ ಆಡೋಕ್ಕೆ ಹೋದ್ಲು. ಆ್ಯಕ್ಚುಲಿ ನಮ್ಮ ಮಂಜು ಬರ್ತಾನೆ ಊಟ ತಂದಿದ್ಲು ಮನೆಯಿಂದ, ರೊಟ್ಟಿ ಮತ್ತು ಪಲ್ಯ ಎಲ್ಲ. ಊಟ ಮಾಡ್ತಾ ಚೆನ್ನಾಗಿದೆ, ಯಾರು ಮಾಡಿದ್ದು ಅಂತೆಲ್ಲ ಕೇಳ್ತಾ ಇದ್ದೆ ಅವಳಿಗೆ. ಆಮೇಲೆ ಅಡುಗೆ ಎಲ್ಲ ಯಾರು ಮಾಡಿದ್ದು ಮಂಜು, ತುಂಬ ಚೆನ್ನಾಗಿದೆ ಅಲ್ಲ ಅಂತ ಕೇಳ್ತಿದ್ದೆ. ನಾನೇ ಮಾಡಿದ್ದು ಅಂತ ಹೇಳ್ತಿದ್ಲು. ಆ್ಯಕ್ಚುಲಿ ಅವಳು ಮನೆಗೆ ಬಂದರೆ ಸಾಕು, ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಿರ್ತಾಳೆ. ಪಲ್ಯ ಮಾಡೋದು, ಆಮೇಲೆ ಮನೇಲಿ ಏನಾದರೂ ಸ್ವಲ್ಪ ಕೆಲಸ ಮಾಡೋದಾಗಿರಲಿ ಮಾಡ್ತಿರ್ತಾಳಲ್ವ. ಸೊ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವಳು ಬಂದರೆ. ಬ್ಯುಸಿ ಟೈಮಲ್ಲಂತೂ ಅವಳು ಏನಾದರೂ ವರ್ಕ್ ಇದ್ದರೆ ಮಾಡ್ತಿರ್ತಾಳೆ, ಇಲ್ಲಾಂದರೆ ಅಮ್ಮಗೆ ತುಂಬಾ ಹೆಲ್ಪ್ ಆಗ್ತಾಳೆ ಅವಳು. ಈಗಂತೂ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡೋಕೆ ಕಲ್ತಿದ್ಲು. ನಾನು ಅದನ್ನೇ ಹೇಳಿದೆ, ತುಂಬ ಚೆನ್ನಾಗಿ ಮಾಡಿದ್ದೀಯಾ ಅಂತೇಳಿ. ಹೀಗೆ ಸ್ವಲ್ಪ ಮಾತಾಡ್ತಾ ಊಟ ಮುಗಿಸಿದ್ವಿ. ಹಾಗೆ ಕಿರಣ್ ಕೂಡ ಬಂದಿದ್ದರು, ಅವ್ರಿಗೂ ಊಟಕ್ಕೆ ನೀಡಿ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ಅಷ್ಟರಲ್ಲೇ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಆಯಿತಾ, ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲಿನಿಕ್ ಹೋಗಬೇಕು ಅಂತ ರೆಡಿ ಆಗ್ತಿದ್ದೆ. ಟೈಮ್ ಅಂತೂ ಎಷ್ಟು ಬೇಗ ಹೋಗುತ್ತೆ ಅಂದರೆ, ಇವಾಗ ಮಧ್ಯಾಹ್ನ ಆದರೆ ಆಗಲೇ ಸಾಯಂಕಾಲನೇ ಆಗೋಗ್ಬಿಟ್ಟಿರುತ್ತೆ. ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆ್ಯಕ್ಚುಲಿ ನಮ್ಮ ಮಂಜು ಟೀನ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಹೇಳಿದೆ ಅವಳಿಗೆ, ಟೀ ಮಾಡು ಮಂಜು ಅಂತ. ಅವಳು ಸರಿ ಅಂತೇಳಿ ಮಾಡ್ತಿದ್ಲು. ಅವಳು ಟೀ ಮಾಡೋದ್ರಷ್ಟರಲ್ಲಿ ಒಬ್ಬರು ಪೇಷಂಟ್ ಇದ್ದರು. ನಾನು ನೋಡ್ಕೊಂಡು ಬರೋಕ್ಕಂತ ಹೋದೆ. ಆಮೇಲೆ ಕಿರಣ್ ಸ್ವಲ್ಪ ಸ್ನ್ಯಾಕ್ಸ್ನ ತಂದಿದ್ದರು, ಮತ್ತು ತರಕಾರಿ ಎಲ್ಲ ತಂದಿದ್ದರು. ಸ್ನ್ಯಾಕ್ಸ್ನ ತಿನ್ಕೊಂಡ್ವಿ. ನಮ್ಮ ಮಂಜು ಕೇಳ್ತಾ ಇದ್ದೆ, ಹೇಗಿದೆ ನೋಡು, ಚೆನ್ನಾಗಿರುತ್ತೆ ಇಲ್ಲಿದ್ದು ಬನ್ನಿ ಎಲ್ಲ. ಒಂದು ಸ್ವೀಟು ಮತ್ತು ಖಾರದ್ದು ತಂದಿದ್ದರು, ಚೆನ್ನಾಗಿರುತ್ತೆ ನೋಡು ಅಂತ ತಿನ್ನೋಕೆ ಕೊಟ್ಟೆ. ಅವಳು ಕೂಡ ಚೆನ್ನಾಗಿದೆ, ಸೂಪರಾಗಿದೆ ಅಂತೆಲ್ಲ ಹೇಳಿದ್ಲು. ಖುಷಿ ಆಯಿತು. ಆಮೇಲೆ ಈ ರೇನಿ ಸೀಸನಲ್ಲಿ 3 ಟೈಮ್ಸ್ ಊಟ ಮಾಡಿದರೂ ಕೂಡ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಖಾರ ಮಸಾಲೆ ಥರ ಆ ಥರ ತಿಂದಮೇಲೆ, ಟೀ ಕುಡಿದ್ಮೇಲೆ ಏನೋ ಒಂಥರ ರಿಫ್ರೆಶ್ ಮೂಡ್ ಆದಂಗೆ ಆಗಿರುತ್ತೆ ಆ್ಯಕ್ಚುಲಿ. ಟ್ಯಾಲೆಂಟೆಡ್ ಇಲ್ಲಾಂದರೆ ಹಾಲು ಜಾಸ್ತಿ. ನಾನೇನು ಓಕೆ ಗೈಸ್, ಒಂದು ಪೇಷಂಟ್ ಇದೆ, ನೋಡ್ಕೊಂಬಂದು ಟೀ ಕುಡಿಯೋಣ. ಇಬ್ಬರು ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಆಮೇಲೆ ನಾನು ಪೇಷಂಟ್ ನೋಡ್ಕೊಂಡು ಬಂದಮೇಲೆ ಟೀ ಕುಡಿತಾ ಇದ್ವಿ. ಇದನ್ನು ನನಗೆ ಟೀ ಬೇಕು ಅಂಥೇಳಿ ಹಠ ಮಾಡ್ತಿದ್ಲು. ಅವಳಿಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಟ್ಟು ಕುಡಿಸಿದ್ವಿ, ಅದನ್ನು ಕೂಡ ಕುಡಿದ್ಲು. ಮತ್ತು ತರಕಾರಿ ತಂದಿದ್ರಲ್ವ, ಅದನ್ನು ಎತ್ತಿಟ್ಕೊಳ್ತಾ ಇದ್ದೆ. ಆಮೇಲೆ ಏನು ಗೊತ್ತಾ, ನನಗೆ ಎಷ್ಟು ಬೇಕು ಅಷ್ಟಕ್ಕೆ ತರಕಾರಿಯನ್ನೆಲ್ಲ ತರಿಸ್ಕೊತೀನಿ. ಸುಮ್ಮನೆ ಜಾಸ್ತಿ ತರಿಸ್ಬಿಟ್ಟು ವೇಸ್ಟ್ ಮಾಡೋದಿಲ್ಲ. ನನಗೇನು ಎಷ್ಟು ಬೇಕಾಗುತ್ತೆ ಅಷ್ಟೇ ಫ್ರೆಶ್ಶಾಗಿ ತರಿಸ್ಕೊಂಬಿಡ್ತೀನಿ. ಅಷ್ಟು ಹೇಳಿಬಿಟ್ರೆ ತಂದುಬಿಡ್ತಾರೆ ಕಿರಣ್. ಯಾಕಂದರೆ ಒಂದೊಂದು ಸಲ
ಟೈಮ್ ಇದ್ದರೆ ರಾತ್ರಿಗೂ ಏನಾದರೂ ಬೇರೆ ಮಾಡಿರ್ತೀನಿ. ಇಲ್ಲಾಂದರೆ 9:30 10 ಗಂಟೆ ಪೇಷಂಟ್ ಕೂಡ ಇರ್ತಾರೆ. ನಾನು ರಾತ್ರಿ ಅಡುಗೆ ಕಡಿಮೆನೇ ಮಾಡೋದು. ಮತ್ತು ಕಿರಣ್ ಕೂಡ ನೈಟು ಊಟ ಮಾಡೋಲ್ಲ ಒಂದೊಂದು ಸರಿ. ಸೊ ಹಂಗಾಗ್ಬಿಟ್ಟು ಜಾಸ್ತಿ ತರಕಾರಿ ತರಿಸಲ್ಲ ನಾನು. ಹಾಗಾಗಿ ನೀವು ಹೇಗೆ ತರಕಾರಿ ತರಿಸ್ತೀರಾ? ನೀವು 3 ಟೈಮ್ಸ್ ಬೇರೆ ಬೇರೆ ಅಡುಗೆ ಮಾಡ್ತೀರಾ? ಯಾವ ಥರ ಅಂತ ನನಗೂ ಕಮೆಂಟ್ ಮಾಡಿ. ನೋಡಿ ನಿಧಿ ಇವಾಗ ಎಲ್ಲದಕ್ಕೂ ನಾನು ಅಂತ ಬರ್ತಾನೆ ಇರ್ತಾಳೆ. ನಾನು ಏನೇ ಕೆಲಸ ಮಾಡಿದರೂ ಅವಳು ಇನ್ವಾಲ್ವ್ ಆಗ್ತಾ ಇರ್ತಾಳೆ. ನನಗೂ ಖುಷಿ ಅನಿಸುತ್ತೆ ಮಕ್ಕಳು ಈ ಥರ ಎಲ್ಲ ಆ್ಯಕ್ಟಿವ್ ಆಗಿ ಓಡಾಡ್ಕೊತ ಇರೋದು. ಮತ್ತು ಈ ಥರ ಇವತ್ತಿನ ದಿನನ ಸ್ಪೆಂಡ್ ಮಾಡಿದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.